ಧನ್ಯವಾದಗಳು. As John Maxwell rightly said, a leader is one who knows the way, goes the way, and shows the way. Our President, Reverend Father Leo Pereira SJ, has always shown undeniable efforts throughout the year. He stands as an excellent example of inspiration with vision, dedication, and integrity. I am much honored to invite Father Leo Pereira SJ to address the gathering. ಇಲ್ಲಿ ನೆರೆದಿರುವಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನನಗೆ ಗೊತ್ತು ಈಗಾಗಲೇ ಭಾಳಷ್ಟು ತಡವಾಗಿದೆ, ನೀವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭವಾಗಲೇ ಕಾಯ್ತಾ ಇದ್ದೀರಿ. ಜಾಸ್ತಿ ಸಮಯ ತಗೊಳ್ಳಲ್ಲ. ಅಧ್ಯಕ್ಷೀಯ ಕೆಲವು ನುಡಿಗಳನ್ನು ನಿಮ್ಮ ಮುಂದೆ ನುಡಿಯಲು ನಾನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಿಸ್ಟರ್ ಶಶಿಕಾಂತ್ ಶಿವಪುರೆ, ಫಾದರ್ ಮ್ಯಾಕ್ಸಿಮ್ ರಸ್ಕೀನಾ ಗೆಸ್ಟ್ ಆಫ್ ಆನರ್, ಫಾದರ್ ಸಿರಿಲ್ ರಾಜ್ ದ ನಿರ್ದೇಶಕರು, ಈ ಶಾಲೆಯ ನಿರ್ದೇಶಕರು, ಸಿಸ್ಟರ್ ಜೂಲಿಯೆಟ್ ಮುಂತೇರೋ ದಿ ಹೆಡ್ ಮಿಸ್ಟ್ರೆಸ್, ಮಿಸ್ಟರ್ ಡೇವಿಡ್ ದ ವೈಸ್ ಪ್ರಿನ್ಸಿಪಲ್, ದ ವೈಸ್ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್, ಸ್ಕೂಲ್ ಪೀಪಲ್ ಲೀಡರ್ಸ್, ಫಾದರ್ ಜೀವನ್ ಪ್ರಭು, ಫಾರ್ಮರ್ ಡೈರೆಕ್ಟರ್, ಫಾದರ್ ಜಾನ್ ಕ್ರಾಸ್ತ, ದ ಫಾರ್ಮರ್ ಡೈರೆಕ್ಟರ್, ಫಾದರ್ ಜಾನ್ ಥಾಮಸ್, ದ ಫಾರ್ಮರ್ ಡೈರೆಕ್ಟರ್, all the fathers, reverend sisters, members of the faculty, ಪ್ರೀತಿಯ ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಲೋಯೋಲಾ ಶಾಲೆಯ 20ನೇ ವಾರ್ಷಿಕೋತ್ಸವದಲ್ಲಿ, ಈ ಸಂಭ್ರಮದಲ್ಲಿ ಭಾಗವಹಿಸಲು ನನಗೆ ನಿಜವಾಗಲೂ ಭಾಳಷ್ಟು ಸಂತೋಷ, ಆನಂದವಾಗುತ್ತೆ. 20 ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾದದ್ದು, ಲೋಯೋಲಾ ಶಾಲೆ. ಈ ಶಾಲೆಯನ್ನು ನಾವು ಯಾಕೆ ಪ್ರಾರಂಭಿಸಿದ್ದು ಈಗಾಗಲೇ ನನಗಿಂತ ಮೊದಲು ಮಾತಾಡಿದವರು ಹೇಳಿದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವ ನಿಟ್ಟಿನಲ್ಲಿ ಈ ಲೋಯೋಲಾ ಶಾಲೆಯನ್ನು ಪ್ರಾರಂಭಿಸಲಾಯಿತು. 20 ವರ್ಷಗಳ ಹಿಂದೆ ಈ ಭಾಗ ಇನ್ನೂ ಶಿಕ್ಷಣದಲ್ಲಿ ಭಾಳಷ್ಟು ಹಿಂದೆ ಇತ್ತು. ವೈದ್ಯಕೀಯ ಸೇವೆಯಲ್ಲಾಗ್ಬೋದು ಅಥವಾ ಎಕನಾಮಿಕ್ ಕಂಡೀಷನ್ ಇರಬಹುದು, ಭಾಳಷ್ಟು ಈಗಲೂ ಕೂಡ ಅಷ್ಟೊಂದು ಸುಧಾರಣೆ ಕಂಡಿಲ್ಲ. ಆದರೂ ಕೂಡ ಗುಣಮಟ್ಟದ ಶಿಕ್ಷಣದ ಮಹತ್ವವನ್ನು ಕಂಡು ಈ ಶಾಲೆಯನ್ನು ಪ್ರಾರಂಭಿಸಿದೆವು ನಾವು. ಇದರ ಫಲವಾಗಿ ನೂರಾರು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದು ಇವತ್ತು ಉತ್ತಮ ಸ್ಥಾನದಲ್ಲಿದ್ದಾರೆ. ಇನ್ನು ಯೇಸು ಸಭೆ, ನಿಮ್ಗೆ ಗೊತ್ತು, ಈ ಶಾಲೆಯನ್ನು ನಡೆಸುವ ಗುರುಗಳಿಗೆ ಯೇಸು ಸಭೆಯ ಸದಸ್ಯರು ಪ್ರಾರಂಭದಿಂದಲೂ ಶಿಕ್ಷಣಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತಾ ಬಂದಿದ್ದಾರೆ. 1540ರಲ್ಲಿ ಸ್ಥಾಪನೆಯಾದಂತಹ ಈ ಯೇಸು ಸಭೆ ಪ್ರಪಂಚಾದ್ಯಂತ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬೇರೆ ಬೇರೆ ಕಾಯಕಗಳಲ್ಲಿ ನಾವು ತೊಡಗಿರ್ತೇವೆ. ಆದರೆ ಶಿಕ್ಷಣ ಬಹಳಷ್ಟು ಒಂದು ಮುಖ್ಯವಾದ ಸೇವೆ ಪ್ರಪಂಚಾದ್ಯಂತ. ಸಂದರ್ಭ ಬದಲಾಗುತ್ತೆ, ಸಂಖ್ಯೆ ಕಡಿಮೆ ಆದರೂ ಕೂಡ ಇವತ್ತು ಕೂಡ ಶಿಕ್ಷಣ ನಮ್ಮ ಕಾಯಕದ ಒಂದು ಮುಖ್ಯ ಅಂಗ. ಏಕೆಂದರೆ ಭಾಳಷ್ಟು ಮುಖ್ಯ. ಏಕೆಂದರೆ ಶಿಕ್ಷಣದ ಮೂಲಕವೇ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ಇಲ್ಲಿ ಆಗ್ಬೋದು, ಅಥವಾ ನಮ್ಮ ಕರ್ನಾಟಕದ ಬೇರೆ ಕಡೆಗಳಲ್ಲಾಗ್ಬೋದು, ಅಥವಾ ದೇಶದಲ್ಲಾಗ್ಬೋದು, ಪ್ರಪಂಚದಲ್ಲಾಗಬಹುದು, ಈ ಕಾಯಕದಲ್ಲಿ ನಾವು ತೊಡಗಿದ್ದೇವೆ. ನಮ್ಮ ಈ ಲೋಯೋಲಾ ಶಿಕ್ಷಣ ಸಂಸ್ಥೆಗಳು, ಲೋಯೋಲಾ ಶಾಲೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಶ್ರಮಿಸ್ತಾ ಇದ್ದೇವೆ. ಇಲ್ಲಿನ ಮುಖ್ಯೋಪಾಧ್ಯಾಯರು, ನಿರ್ದೇಶಕರು, ಶಿಕ್ಷಕರು ಎಲ್ಲರೂ ಕೂಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ. ಬರೀ ಕ್ಲಾಸ್ ರೂಮಿನಲ್ಲಿ ಪಾಠ ಹೇಳಿದರೆ ಸಾಕಾಗಲ್ಲ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ. ಅದಕ್ಕಾಗಿಯೇ ನಾವು ನುರಿತ ಶಿಕ್ಷಕಿಯರನ್ನು ನೇಮಿಸ್ತೇವೆ. ಈ ಭಾಗದಲ್ಲಿ ಒಳ್ಳೆಯ ನುರಿತ ಶಿಕ್ಷಕರು ಸಿಗುವುದು ಭಾಳಷ್ಟು ಕಷ್ಟ. ಆದರೂ ಕೂಡ ಶ್ರಮಪಟ್ಟು ಅವರನ್ನು ಪಡೆದು ಇಲ್ಲಿ ಅವರು ನಿಮಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಷ್ಟೊಂದು ವಿಶಾಲವಾದ ಗ್ರೌಂಡನ್ನು ಹೊಂದಿದ್ದೇವೆ, ಶಾಲಾ ಮೈದಾನ. ಈ ವರ್ಷ ನಾವು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. 2 ಶಿಕ್ಷಕರನ್ನು ಅದಕ್ಕಾಗಿ ನಾವು ನೇಮಕ ಮಾಡಿದ್ದೇವೆ. ಅದರ ಫಲವಾಗಿ ಸ್ಪೋರ್ಟ್ಸಲ್ಲಿ ಕೂಡ ಭಾಳಷ್ಟು ಉತ್ತೇಜನೆ ಇಲ್ಲಿ ನೀಡಲಾಗುತ್ತಾ ಇದೆ. ಈ ವರ್ಷದಲ್ಲಿ ನಮ್ಮ ಶಾಲೆಯ
PUCಯ ಹಲವಾರು ಮಕ್ಕಳು ಸ್ಟೇಟ್ ಲೆವೆಲಿಗೆ ರಾಜ್ಯ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಕಾಂಪೀಟ್ ಮಾಡಿದ್ದಾರೆ. ಅವರಿಗೆ ನಿಜವಾಗಲೂ ಅಭಿನಂದನೆಗಳು. ಅಷ್ಟು ಮಾತ್ರವಲ್ಲದೆ ಕೌನ್ಸಿಲಿಂಗ್, ಇಬ್ಬರು ಕೌನ್ಸಿಲರ್ಸ್ಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ಸಂದರ್ಭ ಸಿಕ್ಕಿದಾಗ ಮಕ್ಕಳಿಗೆ ಎಕ್ಸ್ಪೋಜರ್ ಬರೀ ಇಲ್ಲಿ ಮಾತ್ರವಲ್ಲ, ಬೆಂಗಳೂರು ಆಗ್ಬೋದು ಅಥವಾ ಇನ್ನಿತರ ಭಾಗಗಳಿಗೆ ಅವರಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಎಕ್ಸ್ಪೋಜರನ್ನು ನೀಡುವಲ್ಲಿ ನಾವು ಶ್ರಮಿಸ್ತಾ ಇದ್ದೇವೆ. ಮಕ್ಕಳಿಗೆ ಬರೀ ಕ್ಲಾಸ್ ರೂಮ್ ಮಾತ್ರವಲ್ಲ, ಅವರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೇವೆ. ಈ ಮಕ್ಕಳು ನಿಮಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿ ಉತ್ತಮ ಪ್ರಜೆಗಳಾಗಿ ಬೆಳೀಬೇಕೆಂಬುದೇ ನಮ್ಮ ಉದ್ದೇಶ. ಸಾಕ್ರೆಟಿಸ್ ಹೆಸರು ನೀವು ಕೇಳಿರಬಹುದು, ಒಬ್ಬ ಫಿಲಾಸಫರ್, ಒಬ್ಬ ಶಾಸ್ತ್ರಜ್ಞ. ಒಂದು ಸಲ ಅವನ ಒಬ್ಬ ಶಿಷ್ಯ ಅವನ ಬಳಿಗೆ ಹೋಗಿ ನನಗೆ ನನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು, ನಾನು ಯಶಸ್ಸನ್ನು ಸಾಧಿಸಬೇಕಾದರೆ ನಾನು ಏನು ಮಾಡಬೇಕು ಎಂಬುದಾಗಿ ಈ ಶಿಷ್ಯ ಸಾಕ್ರೆಟಿಸ್ನಲ್ಲಿ ಕೇಳ್ತಾನಂತೆ. ಸಾಕ್ರೆಟಿಸ್ ಏನೂ ಹೇಳಲ್ಲ, ಬದಲಾಗಿ ಅವನಿಗೆ ಪಕ್ಕದಲ್ಲಿ ಒಂದು ಹರಿಯುವಂಥ ನದಿಗೆ ಕರ್ಕೊಂಡು ಹೋಗ್ತಾನಂತೆ. ನದಿಯಲ್ಲಿ ಇಳಿದು ಅವನ ತಲೆಯನ್ನು ಹಿಡಿದುಕೊಂಡು ನೀರಿನಲ್ಲಿ ಮುಳುಗಿಸಿಡ್ತಾನಂತೆ. ನೀರಿನಲ್ಲಿ ಮುಳುಗಿಸ್ತಾನೆ. ಆ ಶಿಷ್ಯ ನೀರಿನಿಂದ ಮೇಲೆ ಬರಲು ಪ್ರಯತ್ನ ಪಡ್ತಾರೆ, ಆದರೂ ಅವನು ಗಟ್ಟಿಯಾಗಿ ತಲೆಯನ್ನು ಇಟ್ಕೊಳ್ತಾನೆ ನೀರಿನಲ್ಲಿ. ಸ್ವಲ್ಪ ಸಮಯದ ನಂತರ ಅವನು ಮೇಲಕ್ಕೆ ಬರಲು ಬಿಡ್ತಾನೆ. ಆಗ ಸಾಕ್ರೆಟಿಸ್ ಈ ಶಿಷ್ಯನಿಗೆ ಕೇಳ್ತಾನಂತೆ, ನೀನು ನೀರಿನಲ್ಲಿ ಮುಳುಗುತ್ತಾ ಇದ್ದಾಗ ಏನನ್ನು ಬಯಸಿದಿ? ಅದಕ್ಕೆ ಅವನು ಹೇಳಿದಂತೆ ಗಾಳಿ. ನಂತರ ಸಾಕ್ರೆಟಿಸ್ ಅವನಿಗೆ ಹೇಳಿದಂತೆ, ನೀರಿನಲ್ಲಿ ಇರುವಾಗ ಗಾಳಿಯನ್ನು ಎಷ್ಟು ನೀನು ಬಯಸಿದೆಯೋ ಯಶಸ್ಸನ್ನು ಅಷ್ಟೇ ಬಯಸಿದರೆ ಅದನ್ನು ಖಂಡಿತವಾಗಿ ನೀನು ಪಡೆಯುವೆ ಅಂತೇಳಿ. ನೀರಿನಲ್ಲಿ ಇರುವಾಗ ಗಾಳಿಯನ್ನು ನೀನು ಎಷ್ಟು ಬಯಸಿದೆಯೋ ಅಷ್ಟೇ ಯಶಸ್ಸನ್ನು ನೀನು ಬಯಸಿದರೆ ಖಂಡಿತವಾಗಿಯೂ ನೀನು ಅದನ್ನು ಪಡೆಯುವೆ ಅಂತೇಳಿ. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ, ಪ್ರತ್ಯೇಕವಾಗಿ ಈ ಲೋಯೋಲಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ, ನೀವು ನಿಮ್ಮ ಬಾಳಲ್ಲಿ ಯಶಸ್ಸನ್ನು ಕಾಣಬೇಕು ಎಂಬುದು ನಮ್ಮೆಲ್ಲರ ಆಶೆ. ಅದಕ್ಕಾಗಿ ನಿಮ್ಮಿಂದ ಏನು ಬೇಕಂದರೆ ಪರಿಶ್ರಮ, ಏಕಾಗ್ರತೆ ಅದು ಭಾಳಷ್ಟು ಮುಖ್ಯ. ಇವತ್ತಿನ ಪ್ರಪಂಚದಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ಸ್ ಭಾಳಷ್ಟು ಡಿಸ್ಟ್ರಾಕ್ಷನ್ಸ್ಗಳಿವೆ. ಇಂಥ ಡಿಸ್ಟ್ರಾಕ್ಷನ್ಸ್ಗಳ ಮಧ್ಯೆ ಪರಿಶ್ರಮದಿಂದ ಓದುವುದು, ಏಕಾಗ್ರತೆಯಿಂದ ಓದಿದರೆ ಖಂಡಿತವಾಗಿಯೂ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಈ ಸಂಭ್ರಮದ ಸಂದರ್ಭದಲ್ಲಿ ನಿಮಗೆ ಇದೇ ಒಂದು ಮೆಸೇಜ್ ಅನ್ನು ನಾನು ನೀಡ ಬಯಸ್ತಾ ಇದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಈ ಶಾಲೆಯ ಏಳಿಗೆಗಾಗಿ ದಿನವಿಡೀ ಶ್ರಮಿಸ್ತಿರುವ ಫಾದರ್ ಸಿರಿಲ್ ರಾಜ್, ಈ ಶಾಲೆಯ ನಿರ್ದೇಶಕರು, ಸಿಸ್ಟರ್ ಜೂಲಿಯಟ್ ಮೊಂತೇರೋ, ಹಾಗೂ ಇಲ್ಲಿ ಉಪಪ್ರಾಂಶುಪಾಲರಿದ್ದಾರೆ ಮಿಸ್ಟರ್ ಡೇವಿಡ್, ಅವಿರತ ಅವರು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಾನು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ದಯಮಾಡಿ ದೊಡ್ಡ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಯಾವ ರೀತಿಯಲ್ಲಿ ನಿಮಗೆ ಇನ್ನೂ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಬಹುದು ಎಂಬುದಾಗಿ ದಿನವಿತಿ ಶ್ರಮಿಸುವವರು ಇವರು. ಅವರ ಜೊತೆಗೆ ಶಿಕ್ಷಕರು, ಅವರೆಲ್ಲ ಜೊತೆಗೂಡಿ ಎಲ್ಲ ಅವರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬರೀ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರವಲ್ಲ, ಬೇರೆ ರಾಜ್ಯಗಳಿಂದ ಕೂಡ ಇದ್ದಾರೆ. ಪ್ರತಿದಿನ ನಿಮಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಈ ಲೋಯೋಲಾ ಶಾಲೆಯ ಎಲ್ಲ ಶಿಕ್ಷಕಿಯರಿಗೂ ಹಾಗೂ ಸಹಪಾಠಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಪೋಷಕರೇ, ನೀವು ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದೀರಿ. ನಮಗೆಲ್ಲರಿಗೂ ಭಾಳಷ್ಟು ಸಂತೋಷ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ನೋಡಲು ಇಲ್ಲಿ ಬಂದಿದ್ದೀರಿ. ಖಂಡಿತವಾಗಿ ಈ ಶಾಲೆ ನಿಮ್ಮ ಮಕ್ಕಳನ್ನು ರೂಪಿಸುವಲ್ಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತೆ ಎಂಬ ಭರವಸೆಯಿಂದ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿದ್ದೀರಿ. ಖಂಡಿತವಾಗಿಯೂ ನೀವು ನಿರಾಶರಾಗುವುದಿಲ್ಲ. ಈ ಸಂಸ್ಥೆ ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ದಿನವಿಡೀ ಅವಿರತ ಶ್ರಮಿಸ್ತಾ ಇದೆ ಎಂಬ ಭರವಸೆಯನ್ನು ನಿಮಗೆ ನೀಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮಾಜಿ ನಿರ್ದೇಶಕರು, ಈಗಾಗಲೇ ಅವರನ್ನು ನಾವು ಸನ್ಮಾನಿಸ್ತೇವೆ. ಅವರು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಇದ್ದರೂ ಕೂಡ
ಅವರು ನಮ್ಮ ಮೇಲೆ ಶಾಲೆಯ ಪ್ರೀತಿಯಿಂದ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ, ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಫಾದರ್ ಜೀವನ್ ಪ್ರಭು, ಫಾದರ್ ಜಾನ್ ಥಾಮಸ್, ಫಾದರ್ ಜಾನ್ ಕ್ರಾಸ್ತ, ಇನ್ನಿತವರಿಗೆ ಬರೋಕ್ಕೆ ಆಗಲಿಲ್ಲ. ಅವರನ್ನು ಕೂಡ ನೆನೆದು ಪ್ರತ್ಯೇಕವಾಗಿ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟೊಂದು ಉತ್ತಮ ಕಾರ್ಯಕ್ರಮವನ್ನು ನಾವು ಈ ಲೋಯಲ ಶಾಲೆ ಫಾದರ್ ಸಿರಿಲ್ ರಾಜ್, ಸಿಸ್ಟರ್ ಜೂಲಿಯಟ್ ಅವರ ನೇತೃತ್ವದಲ್ಲಿ ಅವರಿಗೆ ಖಂಡಿತವಾಗಿಯೂ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಪ್ರಾರಂಭದಿಂದ ಈಸ್ಟರ್ ತನಕ ಈ ಅಚ್ಚುಕಟ್ಟಾದ ಸಂಭ್ರಮ. ಫಾದರ್ ಸಿರಿಲ್ ರಾಜ್, ಸಿಸ್ಟರ್ ಜೂಲಿಯಟ್, ನಿಮಗೆ ಅಭಿನಂದನೆಗಳು. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಶಾಲೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಓದುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಲಿ. ಅವರ ಭವಿಷ್ಯ ಉತ್ತಮವಾಗಲಿ, ಅವರ ಭವಿಷ್ಯ ಉತ್ತಮವಾಗಿ ರೂಪಿಸುವಲ್ಲಿ ನಮ್ಮೆಲ್ಲರನ್ನ ಆ ಭಗವಂತ ಆಶೀರ್ವದಿಸಲಿ ಎಂದು ಬೇಡುತ್ತಾ ನಮ್ಮ ಈ ಭಾಷಣಕ್ಕೆ ನಾನು ಕೊನೆಯನ್ನು ಮಾಡ್ತೇನೆ. ಧನ್ಯವಾದಗಳು.